ರಾಜು ಅವರೇ, ಇದು ಮೇವು ತಿನ್ಬೇಕಾದ್ರೆ ಹಿಂಗೆ ಒಂಥರ ಸೌಂಡ್ ಬರುತ್ತಲ್ಲ, ಗೊರಕೆ ಥರ, ಅದು ಏನು ಸೌಂಡ್ ಅದು? ಹಾಲ್ಗೊರ್ಕೆ ಅಂತಾರೆ ಅದನ್ನ. ಹಾಲ್ಗೊರಕೆ ಅಂತಾರೆ. ಎಲ್ಲ ಸುಮಾರು ದನಿಗೆ ಇರ್ತತೆ, ಅದೇನು ತೊಂದರೆ ಇಲ್ಲ ಹಂಗಂತ ಗೊರ್ ಗೊರ್ ಅಂತ ಇರ್ತವೆ. ಗೊರ್ 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 ಅಂತ. ಇನ್ನೊಂದು ಪೀನಾಸಿ ಅಂತ ಬರುತ್ತಲ್ಲ, ಅದನ್ನ ಕಟ್ಟಲ್ವಲ್ಲ, ಅದು ಬಂದರೆ ಒತ್ತಡ ಕೆಲಸ ಮಾಡೋಕ್ಕಾಗಲ್ಲ. ಅದು ಮೂಗಲೆ ಉಸಿರು ಕಟ್ಬಿಡ್ತದೆ ಅದು. ಹೌದಾ? ಮೂಗಲೆ ಮೇವು ತಿನ್ಬೇಕಾದ್ರೂ ಬರುತ್ತೆ ಸೌಂಡು? ಯಾವಾಗಲೂ ಬರ್ತದೆ, ಯಾವಾಗೂ ಬರ್ತಾ ಇರುತ್ತೆ. ಸ್ವಲ್ಪ ಮುಗ್ದ ಟೈಟ್ ಮಾಡಿಬಿಟ್ರೆ ಸೈಡ್ ಸೌಂಡ್ ಬಂದ್ಬಿಡ್ತದೆ. ಹಾಂ, ಅಂಥವು ಕಟ್ಟೋದು ಇಲ್ಲ, ಕೆಲವರು ಒಳ್ಳೇದಲ್ಲ ಅಂತ. ಪೀನಾಸಿ ಅಂತಾರೆ. ಪೀನಾಸಿ ಅಂತ ಬೇಗ ಹೊಟ್ಟೆಪುರ ಬಂದ್ಬಿಡ್ತದೆ, ಉಸಿರು ಕಟ್ಬಿಡ್ತದೆ. ಕೆಲಸ ಹೊಡಿಬೇಕಾದ್ರೆ ಉಸಿರು ಬೇಗ ಕಟ್ಟಿ. ಇದು ಮೇವು ತಿನ್ನೋಕೆ ಮಾತ್ರ ಹಾಲ್ಗೊರ್ಕೆ ಹೆಂಗೆ ಬರುತ್ತೆ? ಮೇವು ತಿನ್ನೋಕಾದ್ರೆ ಮಾತ್ರ, ಕೆಲಸಕ್ಕಾದ್ರೆ ಏನೋ ತೊಂದರೆ ಇಲ್ಲ ಅದಕ್ಕೆ. ಮೇವು ತಿನ್ನೋ ಮಾತ್ರ ಹಂಗಂತವ ಅಷ್ಟೇ ಅವು. ಈಗ ನೋಡಿ ಅದನ್ನಲ್ಲ, ಅದನ್ನಲ್ಲ ಇದಂತ ನೋಡ್ರಿ. ಇದು ಮೇವು ತಿನ್ಬೇಕಾದ್ರೆ ಮಾಮೂಲಿ ಇದು ಅಂದಿ ಅಂತ ಇದು. ಅದು ಒಂದ್ಸರಿ ಅಂತ ನೋಡಿ, ಇನ್ನೂ ಜೋರಾಗಿ ಸೌಂಡ್ ಮಾಡ್ತಾವ ಒಂದೊಂದು, ಗೊರ್ರೋ ಗೊರ್ರೋ ಅಂತ. ಮೊನ್ನೆ ಇತ್ತು ನನ್ನ ಹತ್ರ, ನಾಲ್ಕಲ್ ಪಡ್ಡೆ ಇತ್ತು ಪೀನಾಸಿ ಅದು. ಎರಡೂ ಮಾಡವ ಸೌಂಡು? ಇಲ್ಲ, ಒಂದೇ ಅದ್ರಾಗ ಒಂದು ಚೆನ್ನಾಗಿತ್ತು, ಇನ್ನೊಂದು ಹಂಗಿತ್ತು. ಸ್ವಲ್ಪ ಒತ್ತಡ ಕೆಲಸ ಮಾಡಿಬಿಟ್ರೆ ಅವು ಉಸಿರು ಕಟ್ಟಿಬಿಡ್ತವೆ. ಉಸಿರಾಡಕ್ಕೆ ಅಷ್ಟೊಂದು ಈಸಿಯಾಗಿರಲ್ಲ ಅವಕ್ಕೆ. ಇದಕ್ಕೂ ಅದಕ್ಕೆ ಅಲ್ಲ, ಇದು ಸಾಮಾನ್ಯ ಎಷ್ಟೊಂದು ನೋಡಿದ್ದೀನಿ ದನಗಳು ಮೇವು ತಿನ್ನೋಕೆ ಮಾತ್ರ ಸೌಂಡ್ ಮಾಡ್ತವೆ. ರಾಗಿ ಹುಲ್ಲ ಇದೆಯಾ? ರಾಗಿ ಹುಲ್ಲು ಇದೆಯಾ? ರಾಗಿ ಹುಲ್ಲು, ನೆಲ್ಲುಲ್ಲು ಇದೆ. ನೆಲ್ಲುಲ್ಲು, ರಾಗಿ ಹುಲ್ಲು, ಮಿಸ್ಕಿನ ಜೋಳ ಸೊಪ್ಪು, 3 ಕಡಲೆ ಸೊಪ್ಪು. ಕಡಲೆ ಸೊಪ್ಪ? ಅದೇ ಕಡಲೆ ಬಳ್ಳಿ ಅಂತೀವಲ್ಲ. ಹಾಂ, ಅದು ಸೌಂಡ್ ಮಾಡ್ತಾ ಇದೆ. ಮೇವು ತಿನ್ನೋಕೆ ಎರಡು ಮಾಡ್ತಾರೆ.